ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾಂಡ್ ಸರ್ವೇಯರ್ನ ಒಂದು ಹಿಂದಿನ ವರ್ಷದಲ್ಲಿ ಕೇಳಿರುವ ಈ ಒಂದು ಮ್ಯಾಥಮೆಟಿಕ್ಸ್ ಆಗಲಿ, ಜಿ ಕೆ ಆಗಲಿ, ಫಿಸಿಕ್ಸ್ ಕ್ವಶನ್ಸ್ ವಿತ್ ಥೆರಾಟಿಕಲ್ ನಾಲೆಜ್, ಈ ಒಂದು ಎಲ್ಲ ಬೇಸಿಸ್ ಮೇಲೆ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ದ ಎಚ್ ಸಿ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 4 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6. ಓಕೆನಾ? ಇಲ್ಲಿ ಎಚ್ ಸಿ ಎಫ್ ಅಂದ್ರೇನು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಈಗ ಇದು ಎಲ್ಲರಿಗೂ ಗೊತ್ತಿರುವ ಒಂದು ವಿಷಯ. ಓಕೆನಾ? ಸೊ ಇಲ್ಲಿ ಎಚ್ ಸಿ ಎಫ್ ಮೊದಲು ಏನು ಮಾಡಬೇಕು, ನಾವು ಇವು ಎರಡು ಈಕ್ವೇಷನ್ದು ಅದರದ ಮಲ್ಟಿಪಲ್ ತೆಗಿಬೇಕು, ಫ್ಯಾಕ್ಟರ್ಸ್ ತೆಗಿಬೇಕು. ಓಕೆನಾ? ಸೊ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 4 ಅಂತ ಇದೆ. ಇದಕ್ಕೆ ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡಿದಾಗ ಹೇಗಾಗುತ್ತೆ? ಓಕೆನಾ? ಸೊ ಈಗ ಏನಾಗುತ್ತೆ, ಇದು 4. ಇದು 4 ಯಾವ ಒಂದು ಸಂಖ್ಯೆಯಲ್ಲಿದೆ? 4 ಇಂಟು 1 4 ಇಂಟು 1 4 ಇಂಟು 1 4 4 1 ಪ್ಲಸ್ 5. ಓಕೆನಾ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ x ಪ್ಲಸ್ 4. ಓಕೆನಾ? ಸಾರಿ, ಇದು 5x ಬರೋಲ್ಲ, ಇದು 4x. ಓಕೆನಾ? ಇದು 4x. ಸೊ 4 ಇಂಟು 1 4 4 1 ಪ್ಲಸ್ 5. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ x ಪ್ಲಸ್ 4. ಇದು ನೆಕ್ಸ್ಟು ಏನಾಗುತ್ತೆ? ಎಕ್ಸ್ ಆಫ್ x ಪ್ಲಸ್ 4 ಇದ್ರದ್ದು. ಓಕೆನಾ? ದೆನ್ ಪ್ಲಸ್ 1 ಆಫ್ x ಪ್ಲಸ್ 4. ಓಕೆನಾ? ನೆಕ್ಸ್ಟು ಇದ್ರದ್ದಾಯ್ತು. ಈಗ ನೆಕ್ಸ್ಟ್ ಏನು? ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 7x. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 6. ಇದು ಕೂಡ ಸೇಮು, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ x ಪ್ಲಸ್ 6 ಅಂದರೆ 6 ಇಂಟು 1 6 6 ಇಂಟು 1 6. ಓಕೆ, 6 ಇಂಟು 1 6. ದೆನ್ 6 1 ಪ್ಲಸ್ 6 ಪ್ಲಸ್ 1 7. ಎಕ್ಸ್ ಆಫ್ x ಪ್ಲಸ್ x ಪ್ಲಸ್ 1 ಆಫ್ x ಪ್ಲಸ್ 6. ಓಕೆನಾ? ಸೊ ಈಗ ಇದ್ರದ್ದು ಇಕ್ವೇಷನ್ ತೆಗಿರಿ. ಈಗ ಒಂದೇ ಇಕ್ವೇಷನ್ ಏನು ಬರುತ್ತೆ ಕಾಮನು? ಇದರಲ್ಲಿ ಏನೇನು ಇರುತ್ತಪ್ಪ? ಎಕ್ಸ್ ಪ್ಲಸ್ 4 ಅಂತ ಒಂದು ಬರುತ್ತೆ, ಮತ್ತು ಎಕ್ಸ್ ಪ್ಲಸ್ 1 ಅಂತ ಬರುತ್ತೆ. ಇದು ಒಂದೇ ಇಕ್ವೇಷನು. ಇದು ಎರಡನೇ ಇಕ್ವೇಷನು. ಎರಡನೇ ಇಕ್ವೇಷನಲ್ಲಿ ಏನಿದೆ? ಎಕ್ಸ್ ಪ್ಲಸ್ 6 ಅಂತ ಒಂದು ಬರುತ್ತೆ, ಎಕ್ಸ್ ಪ್ಲಸ್ 1 ಅಂತ ಒಂದು ಬರುತ್ತೆ. ಇದ್ರ ಮೇಲೆ ಎಚ್ ಸಿ ಎಫ್ ತೆಗೆಯೋದು. ಎಚ್ ಸಿ ಎಫ್ ಅಂದ್ರೇನು? ಅದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದರೆ ಈ ಒಂದು ಕೊಟ್ಟಿರುವ ಒಂದು ಇಕ್ವೇಷನ್ಗಳಲ್ಲಿ ಕಾಮನ್ ಯಾವುದಿದೆಯಾ ಹೈಯೆಸ್ಟು? ಎಕ್ಸ್ ಪ್ಲಸ್ 4 ಇದೆಯಾ? ಇಲ್ಲ, ಒಂದರಲ್ಲಿ ಇದೆ. ಎಕ್ಸ್ ಪ್ಲಸ್ 6 ಇದೆಯಾ? ಇಲ್ಲ. ಸೊ ಎಕ್ಸ್ ಪ್ಲಸ್ 1 ಇದು ಬರುತ್ತೆ, ಎಕ್ಸ್ ಪ್ಲಸ್ 1 ಕಾಮನ್. ಸೊ ಎಕ್ಸ್ ಪ್ಲಸ್ 1 ಅಂದರೆ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಾ? ಎಕ್ಸ್ ಪ್ಲಸ್ 1 ಅಂದರೆ ಆಪ್ಷನ್ ಸಿ. ಸೊ ಹಿಯರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಎಚ್ ಸಿ ಎಫ್ ಅಂದರೆ ಏನಿಲ್ಲಿ? ಎಕ್ಸ್ ಪ್ಲಸ್ 1. ಓಕೆನಾ? ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ದಿ ಫಿಗರ್ ABCD ಅಂತ ಕೇಳಿದ್ದಾರೆ. ಓಕೆನಾ? ಇಲ್ಲಿ ಕೆಳಗಡೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಜೂಮ್ ಔಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇಂಗ್ಲೀಷಲ್ಲಿ ಕ್ವಶನನ್ನು ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಬೆಟರ್ ಮ್ಯಾಥಮೆಟಿಕಲ್ ಒಂದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಇಂಗ್ಲೀಷ್ ಇದು ತುಂಬ ಉಪಯುಕ್ತ. ಓಕೆನಾ? ಸೊ ಕನ್ನಡದಲ್ಲಿ ಕೂಡ, ಕನ್ನಡ ಒಂದು ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಇಲ್ಲಿ ನೀವು ನೋಡಿ ಫ್ರೆಂಡ್ಸ್, ಫೈಂಡ್ ದ ಏರಿಯಾ ಆಫ್ ದಿ ಫಿಗರ್ ABCD. ಜಸ್ಟ್ ಎ ಮಿನಿಟ್. ಓಕೆ, ಇದು ನೋಡಿ ABC, ಇದು D. ಓಕೆನಾ? ಸೊ ಈ ಒಂದು ಪ್ಯಾರಲೋಗ್ರಾಮ್ ಇದೇನಿದೆಯಲ್ಲ, ಸೊ ಇದ್ರದ್ದು ಏರಿಯಾ ತೆಗೆದಿದ್ದಾರೆ. ಇದರಲ್ಲಿ ನಮಗೇನು ಇದು ಇದ್ರದ್ದು ಒಂದು ಗೊತ್ತಿದೆ.
ಎ ಡಿ ಎಷ್ಟಿದೆ 32 ಇದೆ, ಎ ಬಿ ಎಷ್ಟಿದೆ 21 ಇದೆ. ಓಕೆನಾ. ಸೊ ಇದನ್ನು ಯಾವ ರೀತಿ ಒಂದು ಫೈಂಡ್ ಔಟ್ ಮಾಡ್ಬೋದು ನಾವು? ಸೊ ಇಲ್ಲಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್, ನಮಗೆ ಪ್ಯಾರಲೋಗ್ರಾಮ್ ಏರಿಯಾ ಏನಂತ ಮೊದಲು ಗೊತ್ತಾಗಬೇಕು. ಏನಪ್ಪ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮು? ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಏನಪ್ಪ? ಬೇಸ್ ಇಂಟು, ನೋಟ್ ಡೌನ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು, ಬೇಸ್ ಇಂಟು ಹೈಟ್. ಓಕೆನಾ. ಬೇಸ್ ಇಂಟು ಹೈಟ್, ಇಲ್ಲಿ ಬೇಸ್ ಯಾವುದು ಹೈಟ್ ಯಾವುದು ಅಂತ ಮೊದಲು ತಿಳಿದುಕೊಳ್ಳೋಣ. ಇದು ಬಿ ಸಿ ಇಸ್ ದ ಬೇಸ್, height is the, for you can say d, it's o, do. Okay now then bc ಎಷ್ಟಿದೆ 21, dy ಎಷ್ಟಿದೆ 24. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ? 21 4s the 84, 21 2s the 42 plus 8 means 504. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಾ? ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ 504. ಆಪ್ಷನ್ ಇದೆಯಾ? ಎಸ್, ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. 504 ಸ್ಕ್ವೇರ್ ಯೂನಿಟ್ಸ್. ಓಕೆನಾ. ಇಷ್ಟೇ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಏನು? ಬೇಸ್ ಇಂಟು ಹೈಟ್. ಓಕೆನಾ, ಬೇಸ್ ಇಂಟು ಹೈಟ್. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, 252 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆ್ಯಸ್. ಈಗ ಈ ಒಂದು 252 ಇದೆಯಲ್ಲ, ಇದ್ರದ್ದೊಂದು ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆನಾ, ಇದ್ರದ್ದು ಏನಾಗುತ್ತಾ? ಸೊ 252 ಫ್ಯಾಕ್ಟರೈಸೇಷನ್ ಮಾಡಿದಾಗ 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಆಗುತ್ತೆ. ಓಕೆನಾ. ಸೊ ನೀವು ಇದನ್ನು ಎಲ್ಲ ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟೇ ಬರುತ್ತೆ ಆನ್ಸರ್. ನೋಡಿ, 2 ಇಂಟು 2 4, 4 3 is 12, 12 3 is 36, 36 7 is 252. ಓಕೆನಾ. ಸೊ 2 ಇಂಟು 3 ಇಂಟು 7 ಇದಿಷ್ಟು ಫೈನಲ್ ಬತ್ತು. ಓಕೆನಾ. ಬಟ್ ಇಲ್ಲಿ ಏನು ಕೇಳಿದ್ದಾರೆ? ಇದು ಯಾವ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ? ಈ ರೂಪದಲ್ಲಿ. ಬಟ್ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನಮಗೆ? 2 2s ಇದೆಯಾ? ಕರೆಕ್ಟು. 2 2s ಇದೆ. ನೆಕ್ಸ್ಟ್ ಓಕೆ, 2 ಟೈಮ್ಸ್ 2s ಇದೆ, 3s 2 ಟೈಮ್ಸ್ ಇದೆ, 7 1 ಟೈಮ್ ಇದೆ. ಓಕೆನಾ. ಸೊ ಇಲ್ಲಿ ಆಪ್ಷನ್ ಕರೆಕ್ಟ್ ಆಗೋದು ಆಪ್ಷನ್ ಎ. ಯಾಕೆಂದರೆ 2s 2 ಟೈಮ್ಸ್, 3s 2 ಟೈಮ್ಸ್ ಇದೆ, 7 1 ಟೈಮ್ ಇದೆ. ಇಲ್ಲಿ 2s 3 ಟೈಮ್ ಅಲ್ಲ, ರಾಂಗ್. 3s 1 ಟೈಮ್ ಅಲ್ಲ, 7 ಇಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ? ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಅಕಾರ್ಡಿಂಗ್ ಟು ವಿಕಿಹಬ್ ಆಸ್ ಅ ಫ್ರೀ, ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಏನು? ವಿಚ್ ಆಫ್ ದಿ ಫಾಲೋವಿಂಗ್ ಕ್ರಾಪ್ಸ್ ನೀಡ್ಸ್ ಮ್ಯಾಕ್ಸಿಮಮ್ ವಾಟರ್ ಪರ್ ಹೆಕ್ಟರ್? ಇಲ್ಲಿ ಪರ್ ಹೆಕ್ಟರ್ಲೆ ಯಾವ ಒಂದು ಕೆಳಗಿನ ಬೆಳೆ ಹೆಚ್ಚಾಗಿ, ಅಂದರೆ ಯಾವ ಒಂದು ಬೆಳೆಗೆ ನೀರು ಹೆಚ್ಚಬೇಕು? ನಿಮಗೆ ನಾರ್ಮಲಾಗಿ ಗೊತ್ತಿದೆ ಫ್ರೆಂಡ್ಸ್. ಈಗ ಮ್ಯಾಕ್ಸಿಮಮ್ ಜನ ಎಲ್ಲರೂ ರೂರಲ್ ಏರಿಯಾದವ್ರು ಇರ್ತಾರೆ. ಆದರೆ ಈ ಒಂದು ರೂರಲ್ ಏರಿಯಾದವ್ರು ಇದ್ದಾರೆ ಅಂದರೆ ಇದೇನು ಓದೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮಗೆ ಯಾವ ಬೆಳೆಗೆ ಎಷ್ಟು ನೀರು ಬೇಕಂತ ನಿಮಗೆ ಗೊತ್ತಿರುತ್ತೆ. ನಾರ್ಮಲಾಗಿ ಇಲ್ಲಿ ಕೊಟ್ಟಿರುವ ಒಂದು ಆಪ್ಷನ್ಗಳಲ್ಲಿ ಶುಗರ್ ಕೇನಿಗೆ ಹೆಚ್ಚಿಗೆ ನೀರು ಬೇಕು, ಅಂದರೆ ಕಬ್ಬು. ಈ ಒಂದು ಕಬ್ಬಿಗೆ ಪರ್ ಹೆಕ್ಟರ್ನಂತೆ ನೀರು ಹೆಚ್ಚಾಗಿ ಬೇಕಾಗುತ್ತಾ? ಓಕೆನಾ. ಯಾಕೆಂದರೆ ಇಲ್ಲಿ ಈ ಒಂದು ಕ್ರಾಪ್ ವಾಟರ್ ಏನಿರ್ತೈತಿ, ಇಟ್ ಕನ್ಸಿಸ್ಟ್ ಆಫ್ ಎ ಟ್ರಾನ್ಸ್ಪಿರೇಷನ್ ಬೈ ದ ಪ್ಲ್ಯಾಂಟ್ ಆ್ಯಂಡ್ ಇವಾಪರೇಷನ್ ಫ್ರಮ್ ದ ಸಾಯಿಲ್ ಆ್ಯಂಡ್ ಪ್ಲ್ಯಾಂಟ್ ಸರ್ಫೇಸ್. ಓಕೆನಾ. ಸೊ ಇಲ್ಲಿ
ನಾರ್ಮಲ್ಲಾಗಿ ಎಲ್ಲಕ್ಕಿಂತ ಈ ಒಂದು ಆಪ್ಷನ್ಗಳಲ್ಲಿ ಶುಗರ್ ಕೇನ್ ಆಯಿತು, ಓಕೆನಾ. ಇದ್ರ ಬಿಟ್ಟು ಈ ಒಂದು ಶುಗರ್ ಕೇನಿಗೆ ಎಷ್ಟು ಬೇಕು, ನಾರ್ಮಲಾಗಿ ಒಂದು ಇನ್ನು ಪರ್ ಟೋಟಲ್ ಗ್ರೋವಿಂಗ್ ಪೀರಿಯಡ್ ಅಂತ ಹೇಳಿದ್ರೆ ಎಷ್ಟು 1500 to 2500 ಬೇಕು. 1500 to 2500 ಇದು ಶುಗರ್ ಕೇನಿಗೆ ಬೇಕು. ಇದನ್ನು ಬಿಟ್ಟರೆ ಮತ್ತು ಬನಾನಾಗೆ ಬೇಕು, ಬನಾನಾ, ಓಕೆನಾ. ಬಾಳೆಹಣ್ಣು ಈ ಒಂದು ಬಾಳೆ ಗಿಡ ಹಚ್ಚಿರ್ತಾರಲ್ಲ ಅದಕ್ಕೆ ಬೇಕು, ಕಾಟನಿಗೆ ಬೇಕು, ಮತ್ತು ಅಲ್ಫಾ ಅಂತ ಒಂದು ಬರುತ್ತೆ ಅದಕ್ಕೆ ಬೇಕು. ಕರೆ ಮ್ಯಾಕ್ಸಿಮಮ್ ಅಂದರೆ ಈ ಶುಗರ್ ಕೇನಿಗೆ ನೀರು ಹಚ್ಚಬೇಕು, ಓಕೆನಾ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಒಂದು ಕ್ವಶನ್ ಕೇಳ್ತೇನೆ ನಿಮಗೆ. ಶುಗರ್ ಕೇನ್ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ? ನಮ್ಮ ಇಂಡಿಯಾದಲ್ಲೇ, ಓಕೆನಾ. ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು, ಓಕೆನಾ. ನೆಕ್ಸ್ಟ್ ಕ್ವಶನ್ ಇಲ್ಲಿ ದ ability of a material to remain magnetized after removal of the magnetizing force is known as. ಇಲ್ಲಿ ನೋಡಿ, ಇದೊಂದು ಫಿಸಿಕ್ಸ್ ರಿಲೇಟೆಡ್ ಕ್ವಶನ್, ಓಕೆನಾ. ಸೊ ಇಲ್ಲಿ ಈ ಒಂದು ಮ್ಯಾಗ್ನೆಟಿಸಮ್ ರಿಲೇಟೆಡ್ ಈ ಒಂದು ಡೆಫಿನೇಷನ್ ಇದೆ. ಆ ಡೆಫಿನೇಷನ್ ನಿಮಗೆ ಭಯ ಇಟ್ಟಿತ್ತಂದರೆ ನೀವು ಈಜಿಲಿ ಅದನ್ನು ಇಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ದ ಎಬಿಲಿಟಿ ಆಫ್ ಎ ಮಟೀರಿಯಲ್ ಟು ರಿಮೇನ್ ಮ್ಯಾಗ್ನೆಟೈಸ್ಡ್ ಅಂದರೆ ಒಂದು ಮಟೀರಿಯಲ್ದು ಅದು ಮ್ಯಾಗ್ನೆಟೈಸ್ ಇರ್ತೈತಿ ಯಾವಾಗ, ಆಫ್ಟರ್ ರಿಮೂವಲ್ ಆಫ್ ದಿ ಮ್ಯಾಗ್ನೆಟೈಸಿಂಗ್ ಫೋರ್ಸ್. ಅಂದರೆ ಈಗ ಯಾವುದೇ ಒಂದು ಮಟೀರಿಯಲ್ದು, ಈಗ ಒಂದು ಮಟೀರಿಯಲ್ ಇದೆ ಅಂತ ತಿಳ್ಕೊಳ್ಳಿ, ಇದ್ರದ್ದು ಮ್ಯಾಗ್ನೆಟೈಸಿಂಗ್ ಫೋರ್ಸು ರಿಮೂವ್ ಮಾಡಿದ್ರು ಇಟ್ ವುಡ್ ಬಿ ರಿಮೇನ್ ಮ್ಯಾಗ್ನೆಟೈಸ್ಡ್. ಅದರಲ್ಲಿರುವ ಮ್ಯಾಗ್ನೆಟೈಸ್ ಫೋರ್ಸ್ ತೆಗೆದ್ರೂ ರಿಮೂವ್ ಮಾಡಿದ್ರು ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ. ಸೊ ಈ ಒಂದು ಪ್ರೊಸೆಸ್ಗೆ, ಈ ಒಂದು ಎಬಿಲಿಟಿಗೆ ಏನಂತಾರಪ್ಪ ಅಂದ್ರೆ ರಿಟೆಂಟಿವಿಟಿ. ಆಪ್ಷನ್ ಡಿ, ರಿಟೆಂಟಿವಿಟಿ, ಓಕೆನಾ. ಹಿಯರ್ ದ ಮ್ಯಾಗ್ನೆಟಿಸಮ್ ವಿದಿನ್ ದ ಮಟೀರಿಯಲ್ ವಿಲ್ ಐದರ್ ರಿಮೇನ್ ಆರ್ ಡಿಕೆ ಅವೇ ಕ್ವೈಟ್ ಕ್ವಿಕ್ಲಿ ಡಿಪೆಂಡ್ ಆನ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ ಬೀಯಿಂಗ್ ಯೂಸ್ಡ್. ಅಂದರೆ ಇಲ್ಲಿರುವ ಈ ಥರ ಏನು ಪ್ರೊಸೆಸಲ್ಲಿ ಈ ಒಂದು ಮಟೀರಿಯಲ್ ಇರುತ್ತಲ್ಲ, ಇಲ್ಲಿ ಮ್ಯಾಗ್ನೆಟಿಸಮ್ ಈ ಒಂದು ಚುಂಬಕತ್ವ ಆ ಒಂದು ಮಟೀರಿಯಲ್ಲೇ ಇರುತ್ತೆ, ಅಥವಾ ಅದು ಕ್ರಮೇಣ ಸ್ವಲ್ಪ ಏನಾಗುತ್ತೆ ಅದರ ಬಿಟ್ಟು ದೂರ ಆಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಆ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಯಾವ ರೀತಿ ಯೂಸ್ ಮಾಡಿರ್ತಾರಲ್ಲ ಅದರ ಮೇಲೆ ಅದರ ಒಂದು ಶಕ್ತಿ ಸ್ವಲ್ಪ ಕುಂದಲಕ ಸ್ಟಾರ್ಟ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಕ್ವಶನ್. According to Pascal's law, the pressure of gas in a vessel is. ಇಲ್ಲಿ ನೋಡಿ, ಪಾಸ್ಕಲ್ಸ್ ಲಾ. ನಿಮಗೆ ಇಲ್ಲಿ ಪಾಸ್ಕಲ್ಸ್ ಲಾ ಅಂದರೆ ಏನಂತ ಗೊತ್ತಾಗಬೇಕು. ಇಲ್ಲಿ ಅಕಾರ್ಡಿಂಗ್ ಟು ಪಾಸ್ಕಲ್ಸ್ ಲಾ ಏನಾಗುತ್ತೆ, ದ ಪ್ರೆಷರ್ ಎಕ್ಸರ್ಟೆಡ್ ಆಟ್ ಎನಿ ಪಾಯಿಂಟ್, ಓಕೆನಾ. ದ ಪ್ರೆಷರ್ ಎಕ್ಸರ್ಟೆಡ್ ಆಟ್ ಎನಿ ಪಾಯಿಂಟ್ ಆನ್ ಆನ್ ಎನ್ಕ್ಲೋಸ್ಡ್ ಲಿಕ್ವಿಡ್, ಓಕೆನಾ. ಸೊ ಈಗ ಒಂದು ಲಿಕ್ವಿಡ್ ಇದೆ, ಇಲ್ಲೊಂದು ಲಿಕ್ವಿಡ್ ಇದೆ, ಓಕೆನಾ. ಈ ಒಂದು ಲಿಕ್ವಿಡ್ ಮೇಲೆ ಒಂದು ಪ್ರೆಷರ್ ಎಕ್ಸರ್ಟ್ ಆಯ್ತಂದ್ರೆ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಆ್ಯಂಡ್ ಅನ್ಡಿಮಿನಿಷ್ಡ್ ಇನ್ ಆಲ್ ಡೈರೆಕ್ಷನ್ಸ್, ಓಕೆನಾ. ಸೊ ಇದು ಒಂದು ಎಕ್ಸರ್ಟ್ ಆಯ್ತಂದ್ರೆ ಸೊ ಇನ್ ಈಕ್ವಲ್ ಡೈರೆಕ್ಷನಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತಾ ಅಥವಾ ಟ್ರಾನ್ಸ್ಮಿಟ್ ಆಗುತ್ತಾ, ಓಕೆನಾ. ಇದು ಏನಪ್ಪ, ಇದು ಒಂದು ಪಾಸ್ಕಲ್ಸ್ ಲಾ ಹೇಳುತ್ತಾ. ಏನೈತಿಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಇಟ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಆ್ಯಂಡ್ ಅನ್ಡಿಮಿನಿಷ್ಡ್ ಇನ್ ಆಲ್ ಡೈರೆಕ್ಷನ್ಸ್. ಇಲ್ಲಿ ಏನಿದೆ ಆಪ್ಷನ್ ಎ, ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ನು, ಸೇಮ್ ಇನ್ ಆಲ್ ಡೈರೆಕ್ಷನ್, ಸೇಮ್ ಓನ್ಲಿ ಅಲಾಂಗ್ ದ ಅಪೋಸಿಟ್ ಡೈರೆಕ್ಷನ್ಸ್, ಸೇಮ್ ಓನ್ಲಿ ಅಲಾಂಗ್ ದ ನಾರ್ಮಲ್ ಡೈರೆಕ್ಷನ್. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್, ಆಪ್ಷನ್ ಬಿ ಕರೆಕ್ಟ್, ಓಕೆನಾ.
ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇದ್ರದ್ದೊಂದು ವ್ಯಾಲ್ಯೂ ಕೇಳಿದ್ದಾರೆ. ಏನಪ್ಪ ಅಂದ್ರೆ ಟ್ರಿಪಲ್ ಪಾಯಿಂಟ್ ಆಫ್ ವಾಟರ್ ಈಸ್, ಇಲ್ಲಿ ವಾಟರ್ದು ಟ್ರಿಪಲ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ವಾಟರ್ ಟ್ರಿಪಲ್ ಪಾಯಿಂಟ್ ಎಷ್ಟು ಬರುತ್ತಪ್ಪ, ಎಷ್ಟು ಬರುತ್ತೆ ಎಕ್ಸಾಕ್ಟಾಗಿ 273.16 ಕೆಲ್ವಿನ್. ಓಕೆನಾ, ಕೆಲ್ವಿನ್ ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ, ಏನು ಬರುತ್ತೆ, ಇದು ಡಿಗ್ರಿ ಸೆಲ್ಸಿಯಸ್ ಇದೆ, ಇದು ಡಿಗ್ರಿ ಸೆಲ್ಸಿಯಸ್ ಇದೆ, ಇದು ಕೆಲ್ವಿನ್ ಇದೆ, ಇದು ಕೆಲ್ವಿನ್ ಇದೆ. ಬಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, ಕರೆಕ್ಟ್ ಇರೋದು 273.16. ಓಕೆನಾ, 16 ಕೆಲ್ವಿನ್. ಇಲ್ಲಿ ಕರೆಕ್ಟ್ ಏನು ಬರುತ್ತಪ್ಪ, ಇದು ಆಪ್ಷನ್ ಡಿ ಅಥವಾ ಆಪ್ಷನ್ ಬಿ. ಅಂದರೆ ಇಲ್ಲಿ ನಾವು ಇಲ್ಲಿ ಮೇನ್ ಆನ್ಸರ್ ಹೇಗೆ ಚೂಸ್ ಔಟ್ ಮಾಡಬೇಕಪ್ಪ ಅಂದ್ರೆ, ಸೊ ಇಲ್ಲಿ ಕರೆಕ್ಟ್ ಏನು ಬರುತ್ತೆ 273.16 ಯಾವುದಿದೆ, ಆಪ್ಷನ್ ಡಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ಮುಂದಿನ ಕ್ವಶನ್ ನೋಡಿ. ದ ಸ್ಕೇರ್ಸಿಟಿ ಆರ್ ಕ್ರಾಪ್ ಫೇಲ್ಯೂರ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಕಾಸ್ ಅ ಸೀರಿಯಸ್ ಎಡಿಬಲ್ ಆಯಿಲ್ ಕ್ರೈಸಿಸ್ ಇನ್ ಇಂಡಿಯಾ. ಇಲ್ಲಿ ಕೆಳಗೆ ಕೊಟ್ಟಂಥ ಯಾವ ಒಂದು ಬೆಳೆಗಳಲ್ಲಿ ಇಟ್ ಲೀಡ್ಸ್ ಟು ಅಂದರೆ ಸ್ಕೇರ್ಸಿಟಿ, ಅದರದ್ದೊಂದು ಕಮ್ಮಿ ಅಂದರೆ ಅದರದ್ದೊಂದು ಕಡಿಮೆ ಅಥವಾ ಆ ಒಂದು ಬೆಳೆಗಳ ಆ ಒಂದು ಬೆಳೆಗಳ ನಾಶ, ಅಂದರೆ ಆ ಒಂದು ಬೆಳೆಗಳ ನಾಶ ಅದು ಆ ಒಂದು ಸೀರಿಯಸ್ ಆಗಿ ಅಂದರೆ ಆ ಎಡಿಬಲ್ ಆಯಿಲ್ಗೆ ಒಂದು ತೊಂದರೆ ಉಂಟು ಮಾಡುತ್ತೆ. ಓಕೆನಾ, ಸೊ ಇಲ್ಲಿ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇನ್ ಕನ್ಕ್ಲೂಷನು, ದ ಸ್ಕೇರ್ಸಿಟಿ ಆರ್ ಕ್ರಾಪ್ ಫೇಲ್ಯೂರ್ ಆಫ್ ಗ್ರೌಂಡ್ನಟ್ ಅಂದರೆ ಶೇಂಗಾ ಬೆಳೆ, ಕಡಲೆಕಾಳು. ಓಕೆನಾ, ಕಡಲೆ ಬೀಜ ಅಂತಾರೆ. ಈ ಒಂದು ಸೌತ್ ಕರ್ನಾಟಕದಲ್ಲಿ ಕಡಲೆ ಬೀಜ ಅಂತಾರೆ, ನಾರ್ತ್ ಕರ್ನಾಟಕದಲ್ಲಿ ಶೇಂಗಾ ಅಂತಲೂ ಕರೆಯಲಾಗುತ್ತೆ, ಶೇಂಗಾ ಅಥವಾ ಕಡಲೆ ಬೀಜ. ಸೊ ಈ ಒಂದು ಗ್ರೌಂಡ್ನಟ್ ಇಟ್ ಕಾಸ್ ಎ ಸೀರಿಯಸ್ ಎಡಿಬಲ್ ಆಯಿಲ್ ಕ್ರೈಸಿಸ್ ಇನ್ ಇಂಡಿಯಾ. ಅಂದರೆ ನಾರ್ಮಲಾಗಿ ಎಲ್ಲರೂ ಈ ಒಂದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತೀರಿ. ಇದಕ್ಕೆ ಇಟ್ಸ್ ಎ ಎಡಿಬಲ್ ಆಯಿಲ್. ಎಡಿಬಲ್ ಆಯಿಲ್ ಅಂದ್ರೇನು, ಒಂದು ಫುಡ್ ಪರ್ಪಸ್ಸು. ಓಕೆನಾ, ಫುಡ್ ಪರ್ಪಸ್ ಯೂಸ್ ಮಾಡ್ತೀರ. ಸೊ ಇದೊಂದು ಸೀರಿಯಸ್ ಕ್ರೈಸಿಸ್, ಇದೊಂದು ದೊಡ್ಡ ಇಶ್ಯೂ ಅಥವಾ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಡ್ಯೂ ಟು ದಿ ಹೈ ಡಿಮ್ಯಾಂಡ್, ಒಂದು ಹೈ ಡಿಮ್ಯಾಂಡು ಡಿಪೆಂಡೆನ್ಸ್ ಆನ್ ಇಂಪೋರ್ಟ್. ಈಗ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗೋದು, ಒಂದು ಲಿಮಿಟೆಡ್ ಆಗಿರೋದು, ಅಂದರೆ ಲಿಮಿಟೆಡ್ ಇಂತಿಷ್ಟಂತ ಲಿಮಿಟಾಗಿ ಒಂದು ಸಬ್ಸ್ಟಿಟ್ಯೂಟ್ಸ್ ಮಾಡಿರ್ತಾರೆ. ಮತ್ತು ಪ್ರೈಸ್ ವ್ಯಾಲ್ಯಾಟಿಲಿಟಿ ಅಸೋಸಿಯೇಟೆಡ್ ವಿತ್ ದ ಗ್ರೌಂಡ್ನಟ್ ಆಯಿಲ್. ಪ್ರೈಸ್ ಮೇಲೆ ಕೂಡ ಈ ಪ್ರೈಸಿಂದ ಕೂಡ ಈ ಒಂದು ಕ್ರೈಸಿಸ್ ಉದ್ಭವ ಆಗ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್. ಇಲ್ಲಿ ನೆಕ್ಸ್ಟ್ ಕ್ವಶನಲ್ಲಿ ಏನಂತ ನೋಡಿ, instantaneous and average velocities become equal when body. ಇಲ್ಲಿ ಏನಂದಿದ್ದಾರೆ, ಇನ್ಸ್ಟಂಟೇನಿಯಸ್ ಆ್ಯಂಡ್ ಎವರೇಜ್ ವೆಲಾಸಿಟೀಸ್ ಬಿಕಮ್ ಈಕ್ವಲ್ ವೆನ್ ದ ಬಾಡಿ, ಯಾವಾಗ ಬಾಡಿ ಯಾವ ರೀತಿಯಲ್ಲಿ ಇರುತ್ತೆ ಆವಾಗ ಇನ್ಸ್ಟಂಟೇನಿಯಸ್ ಮತ್ತು ಎವರೇಜ್ ವೆಲಾಸಿಟಿ ಈಕ್ವಲ್ ಇರ್ತಾವ. ಸೊ ವೆನ್ ದ acceleration is zero, when the acceleration is zero or the velocity is constant, ಇನ್ನೊಂದು ವೆಲಾಸಿಟಿ ಕಾನ್ಸ್ಟೆಂಟ್ ಇರುತ್ತಾ ಆವಾಗ ದಿಸ್ ಇನ್ಸ್ಟಂಟೇನಿಯಸ್ ಆ್ಯಂಡ್ ಎವರೇಜ್ ವೆಲಾಸಿಟೀಸ್ ಬಿಕಮ್ ಈಕ್ವಲ್. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ. ನೆಕ್ಸ್ಟ್ ಒಂದು ಪ್ರಾಬ್ಲಮೆಟಿಕ್ ಇದೆ.
A helicopter of mass 2 into 10⁻³ kg rises vertically with a constant speed of 35 meter per second, taking the acceleration free fall as 10 meter per second square. So what is the resultant force that is acting on the helicopter? ಓಕೆನಾ. ಸೊ ಇಲ್ಲಿ ಈ ಒಂದು ಹೆಲಿಕಾಪ್ಟರ್ ಮೇಲೆ ಇದು ಫಿಸಿಕ್ಸ್ ರಿಲೇಟೆಡ್ ಒಂದು ಕ್ವಶನ್ ಬರುತ್ತೆ. ಓಕೆನಾ. ಇಲ್ಲಿ ನೋಡಿ, ಹೆಲಿಕಾಪ್ಟರ್ ಮಾಸ್ ಆಫ್ ದಿ ಹೆಲಿಕಾಪ್ಟರ್, ಆ ಹೆಲಿಕಾಪ್ಟರ್ ವೇಟ್ ಎಷ್ಟಿದೆಯಪ್ಪ? ಹೆಲಿಕಾಪ್ಟರ್ ವೇಟು ಮಾಸು 2 into 10⁻³ kg ಅಂದರೆ 2000 kg ಇದೆ. ಓಕೆನಾ. ದೆನ್ ಟೋಟಲ್ ಮಾಸ್ ಆಫ್ ದಿ ಕ್ರೂ ಆ್ಯಂಡ್ ಪ್ಯಾಸೆಂಜರ್ಸ್ ಅಂದರೆ ಈಗ ಟೋಟಲಿ ಇಲ್ಲಿ ಕ್ರೂದೆಷ್ಟು ಗೊತ್ತಿಲ್ಲ. ಓಕೆ, ಸಾರಿ. ವಿತ್ ದ ಆಕ್ಸಲರೇಷನ್ ಆಫ್ ದಿ ಹೆಲಿಕಾಪ್ಟರ್ ಎಷ್ಟಿದೆ? ಆಕ್ಸಲರೇಷನು 35 ಮೀಟರ್ ಪರ್ ಸೆಕೆಂಡ್. ಓಕೆನಾ. 35 meter per second. Taking the acceleration pre-fall as 10 meter per second square. What is the resultant force? What is the resultant force that is acting on the helicopter? ಇಲ್ಲಿ ನೋಡಿ, ಸಾರಿ, ಇದು ಎ ಅಲ್ಲ. ಓಕೆನಾ. ಸೊ ಇದು ಕಾನ್ಸ್ಟಂಟ್ ಸ್ಪೀಡು. ಓಕೆನಾ. ಕಾನ್ಸ್ಟಂಟ್ ಸ್ಪೀಡ್ ಅಂದರೆ ಏನಪ್ಪ? ಫಾರ್ ಎಕ್ಸಾಂಪಲ್ ಇದು ಏನು ತೋತೀರಾ? ಸ್ಪೀಡ್ ಅಂತಲೇ ಮೆನ್ಷನ್ ಮಾಡಿ. ಓಕೆನಾ. ಸೊ ಬಟ್ ಇದು ಕಾನ್ಸ್ಟಂಟ್ ಸ್ಪೀಡ್ ಇದೆ. ಟೇಕಿಂಗ್ ದ ಎಕ್ಸಲರೇಷನ್ ಆಫ್ ಫ್ರೀ ಫಾಲ್ ಆಸ್ 10 meter per second square. ಇಲ್ಲಿ ಕಾನ್ಸ್ಟಂಟ್ ಸ್ಪೀಡ್ ಅಂದರೆ ಆಕ್ಸಲರೇಷನ್ ಏನು ಬರುತ್ತೆ? 0 ಬರುತ್ತೆ. ಓಕೆನಾ. ಸೊ F = ma. ಎಮ್ ಎಷ್ಟಿದೆ? 2000 into acceleration 0. So it is force is itself 0. So correct answer option A. ಓಕೆನಾ. ಆಪ್ಷನ್ ಎ 0 ಬರುತ್ತಾ. ಸೊ ಫ್ರೆಂಡ್ಸ್, ಈ ಒಂದು F = ma ಈ ಒಂದು ಫಾರ್ಮುಲಾ ಮೇಲೇ ನೀವು ಈ ಫೋರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ಸೊ ಇದಿಷ್ಟು ಕೆಲವೊಂದು ಕ್ವಶನ್ಗಳಾಗಿದ್ದು ಫ್ರೆಂಡ್ಸ್. ಸೊ ಮುಂದಿನ ಒಂದು ಸೆಷನ್ನಲ್ಲಿ ಇನ್ನೂ ಹೆಚ್ಚಾಗಿ ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ಬಿಟ್ಟು ತುಂಬ ಈ ಲ್ಯಾಂಡ್ ಸರ್ವೇರ್ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀವಿ. ಅದರ ಲಾಭವನ್ನು ಪಡೆಯಿರಿ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಧನ್ಯವಾದಗಳು.